ವೀಕ್ಷಕರೇ, ದಿನಕ್ಕೆ ಕಣ ಕೇಳ್ತಾ ಇರೋದು ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆ ಕೂಡ. ಇಂದು ನಮ್ಮ ಜೊತೆ ಮಂಡ್ಯದ ಉಸ್ತುವಾರಿ ಸಚಿವ ಮತ್ತು ಕೃಷಿ ಸಚಿವರಾದಂಥ ಚಂದ್ರಸ್ವಾಮಿ ಇದ್ದಾರೆ. ಬನ್ನಿ, ಅವ್ರ ಜೊತೆ ದಾವಣಗೆರೆಯ ಮತ ಬೇಟೆ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಬನ್ನಿ. ಪ್ರಚಾರ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿದೆ ಗುರು. ಬೈ ಎಲೆಕ್ಷನ್ನು ಎಲ್ಲ ಪಕ್ಷದವರು ದಾವಣಗೆರೆ ಬಾಗಲಕೋಟೆನಲ್ಲೇ ಇದ್ದೀವಿ. ಬಟ್ ಅದರಲ್ಲಿ ಶಾಮ್ನವ್ರ ಕುಟುಂಬಕ್ಕೆ ಆದಂಥ ತನ್ನದೇ ಆದಂಥ ಒಂದು ಪ್ರಭಾವ ಇದೆ. ಜನರಿಗೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಕೂಗಿತ್ತು ಎಲ್ಲ ಪಕ್ಷದಲ್ಲೂ. ಅದರಲ್ಲಿ ನಮ್ಮ ಪಕ್ಷ ಭಾಳ ಅತ್ಯಂತ ಚಿಕ್ಕ ವಯಸ್ಸಿನ ಒಬ್ಬ ಸಮರ್ಥಗೆ ಅವಕಾಶ ಕೊಟ್ಟಿರೋದು ಎಲ್ರಿಗೂ ಸಂತೋಷ. ಹಾಗಾಗಿ ಗರ್ಲ್ಸ್ ಇರ್ಬೋದು, ಬಾಯ್ಸ್ ಇರ್ಬೋದು, ಹೆಚ್ಚು ಆಕರ್ಷಣೆ ಇದೆ. ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು, ಅಭಿವೃದ್ಧಿ ಕೆಲಸ, ಅವ್ರ ಕುಟುಂಬದ ಸೇವೆ ಎಲ್ಲವೂ ಗಮನದಲ್ಲಿ ಇಟ್ಕೊಂಡು ಭಾಳ ಚೆನ್ನಾಗಿ ಚುನಾವಣೆ ನಡೀತಾ ಇದೆ. ಎಲ್ಲೋ ಒಂದು ಕಡೆ ಎಲ್ಲ ಮಿನಿಸ್ಟ್ರುಗಳು ಮತ್ತು ಎಲ್ಲ ಕಾರ್ಯಕರ್ತರು ಕೂಡ ದಾವಣಗೆರೆ ಬಾಗಲಕೋಟೆಯಲ್ಲಿ ಊರಿದ್ದಾರೆ. BJP ಹೇಳ್ತಿದ್ದಾರೆ ಸೋಲ ಮುನ್ಸೂಚನೆಗೋಸ್ಕರ ಭಯದಿಂದ ಬಂದು ಎಲ್ಲ ಮಿನಿಸ್ಟ್ರುಗಳು ಎಲ್ಲ ಬಂದು ಇಲ್ಲಿ ಕೇಂದ್ರದ ಮಂತ್ರಿಗಳು, ಜನತಾದಳ, BJP ಎಲ್ಲ ಒಟ್ಟೊಟ್ಟಿಗೆ ಓಡಾಡ್ತಾರಲ್ಲ, ಅವ್ರಿಗೆ ಭಯ ಇದನ್ನ. ನಾವು ಪಕ್ಷ ನಮಗೆಲ್ಲ ಅಧಿಕಾರ ಕೊಟ್ಟಿದೆ, ಉಪಚುನಾವಣೆ ನಮ್ಮ ಕರ್ತವ್ಯ, ಅದರಿಂದ ಮಾಡ್ತಾಯಿದ್ವಿ. ನಿನ್ನೆ ಒಂದು ಬಾಗಲಕೋಟೆ ಚುನಾವಣೆಯಲ್ಲಿ ವಿ ಸೋಮಣ್ಣ ಮತ್ತು ಪ್ರತಾಪ್ ಸಿಂಹ ಒಂದೇ ವೇದಿಕೆಯಲ್ಲಿ ಇರ್ತಾರೆ. ಪ್ರತಾಪ್ ಸಿಂಹ ಅವರು ನಾಲ್ಗೆ ಎರೆದು ಬಿಡ್ತಾರೋ ಅನ್ನೋದು ಗೊತ್ತಿಲ್ಲ. ಒಂದು ಅವಾಚ್ಯ ಶಬ್ದ ಕೂಡ ಸಿದ್ದರಾಮಯ್ಯ ವಿರುದ್ಧ ಬಿಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಹೇಳೋದಾದ್ರೆ ಸರ್? ನಾನು ಆ ಥರ ಮಾತಾಡೋಕ್ಕಾಗುತ್ತಾ? ನಾನು ಬೈಬೋದು, ನನಗೂ ನಾಲ್ಗೆ ಇದೆ. ಸೊ CT ರವಿ ಆಗಲಿ, ಪ್ರತಾಪ್ ಸಿಂಹ ಆಗಲಿ, ವಿಶ್ವನಾಥ ಆಗಲಿ, ಹಿಂದೆ ಮಾಡಿದ್ದು ನಮ್ಮ ಕಾರವಾರದ ಮಾಜಿ MP ಮಾತಾಡಿ ಏನಾದರೂ ಅತಿ ಹೆಚ್ಚು ಮಾತಾಡಿದ್ರೆ ಅವ್ರಿಗೆ ಮೂಲ. ಅನಂತಕುಮಾರ್ ಏನಾದರೂ ಅದು ಎರಡನೇ ಸ್ಥಾನ ಅವ್ರು ತಗೋಬೇಕಾಗತ್ತೆ ಅಷ್ಟೇ. ಗೌರವವಾಗಿ ನಡ್ಕೋಬೇಕು. ಸಾವಿರಾರು ಲಕ್ಷಾಂತರ ಮತಗಳಿಂದ ಗೆದ್ದಿರ್ತಾರೆ, ಅವ್ರಿಗೂ ಕೂಡ ಜನಗಳು ಇರ್ತಾರೆ. ಬಟ್ ಈ ಥರ ಮಾತುಗಳಿಂದ ಜನ ಯಾವ ಥರ ರಿಯಾಕ್ಟ್ ಮಾಡಬೇಕು, ಯಾವ ಥರ ತಿಳ್ಕೋಬೇಕು ಸರ್? ಯಾರೇ ಆಗಲಿ ಮಾತನ್ನು ಇತಿಮಿತಿ ಬಿಟ್ಟು ಮಾತನಾಡಿದ್ರೆ, ಸೊ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೇನದು ತುಂಬ ಎಕ್ಸ್ಟ್ರೀಮ್ಗೆ ಹೋದಾಗ ಕಾನೂನಿನಲ್ಲಿ ಕ್ರಮ ಇದೆ, ತಗೋಬೋದು, ಅದು ಬೇರೆ ವಿಚಾರ. ಆದರೆ ಅಂಥ ಕ್ರಮ ತಗೊಳ್ಳೋವಂಥ ಅವಕಾಶ ಇಲ್ಲ ಅಂತಂದಾಗ ಜನರೇ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಸಮರ್ಥವ್ರು ಎಷ್ಟು ಮತದಿಂದ ಗೆಲ್ಬೋದು ಮತ್ತು ಯಾವ ಥರ ಎಲ್ಲ ನಡೀತಿದೆ? ನಿಮ್ಮ DCM ಯಾವ ಥರ ನಿಮ್ಗೆ ಸೂಚನೆ ಕೊಟ್ಟಿದ್ದಾರೆ, ಏನೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್? ಒಳ್ಳೆ ಲೀಡ್ನಲ್ಲಿ ಗೆಲ್ತೀವಿ. ಎಷ್ಟು ಅಂತ ಘೋಷಣೆ ಮಾಡ್ಕೊಳ್ಳೋವಂಥದ್ದು ನನಗೇನದು ಸೂಕ್ತ ಅಲ್ಲ. ಬೇಸಿಗೆ ಸ್ಟಾರ್ಟ್ ಆಗ್ತಿದೆ ಸರ್. ಮಂಡ್ಯ ಜನಕ್ಕೆ ಏನಾರು ಸಿಹಿ ಸುದ್ದಿ, ರೈತರಿಗೆ ಏನಾರು ಸಿಹಿ ಸುದ್ದಿ ಏನಾರು ಕೊಡೋದಂತ? ಎಲ್ಲ ಕಷ್ಟದಲ್ಲೂ ನಾವು ಅವ್ರ ಪರ ಇರ್ತೀವಿ. ಎಲ್ಲ ಸಂದರ್ಭದಲ್ಲೂ ಸಿಹಿ ಸುದ್ದಿನೇ, ನಾವು ಕೈ ಸುದ್ದಿ ಕೊಡೋದೇ ಇಲ್ಲ. ಥ್ಯಾಂಕ್ ಯು ಸರ್. ವೀಕ್ಷಕರ, ಚುನಾವಣೆಯ ಬರದಿಂದ ಮತ್ತೆ ಭೇಟಿಯ ಸಚಿವರಾದಂಥ ಎಲ್ ಮಾತುಗಳು. ಕ್ಯಾಮ್ರಾಮನ್ ಪ್ರಹ್ಲಾದ್ ಜೊತೆ ಅರುಣ್, ಪ್ರತಿಧ್ವನಿ ದಾವಣಗೆರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.